ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಬೇಕು ಅಂತಂದರೆ ನಾವು ಎಷ್ಟು ಜಾಸ್ತಿ ಕಂಟೆಂಟನ್ನು ಓದ್ತೀವಿ ಅನ್ನೋದ್ರ ಜೊತೆಗೆ ಅದನ್ನು ಎಷ್ಟು ಬಾರಿ ರಿವೈಸ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗಾಗಿ ಪ್ರತಿ ತಿಂಗಳು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಎಲ್ಲ ಪ್ರಚಲಿತ ಘಟನೆಗಳ ಟಾಪಿಕ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡುವಂತಹ ಈ ರಿವಿಷನ್ ಸಿರೀಸನ್ನು ಪ್ರಾರಂಭ ಮಾಡಲಾಗಿದ್ದು, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ನವೆಂಬರ್ ತಿಂಗಳ ರಿವಿಷನ್ ಸಿರೀಸ್ನ 2ನೇ ವಿಡಿಯೋ ಇದಾಗಿದ್ದು, ಕಳೆದ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ಈ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಅವೈಲೇಬಲ್ ಆಗಿರುವಂತಹ ಎಲ್ಲ ರಿವಿಷನ್ ವಿಡಿಯೋಸ್ಗಳನ್ನು ನೋಡಿ ನಿಮಗೆ ಈ ಒಂದು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳು ಈಸಿಯಾಗಿ ರಿವೈಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಅದೇ ರೀತಿಯಾಗಿ ಈ ರಿವಿಷನ್ ಸಿರೀಸ್ನ 2ನೇ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋದಾದರೆ, ಪೋಲಾವರಂ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಬ್ರಹ್ಮಪುತ್ರ, ಕೃಷ್ಣ, ಗೋದಾವರಿ ಅಥವಾ ಕಾವೇರಿ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, ಆಂಧ್ರ ಪ್ರದೇಶದಲ್ಲಿ ಹರಿಯುವಂತಹ ಈ ಗೋದಾವರಿ ನದಿ ಇದಕ್ಕೆ ಅಡ್ಡಲಾಗಿ ಪೋಲಾವರಂ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಈ ಅಪಾಚಿ ಹೆಲಿಕಾಪ್ಟರನ್ನು ಭಾರತಕ್ಕೆ ಯಾವ ದೇಶದಿಂದ ಆಮದು ಮಾಡಿಕೊಳ್ಳಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಗಳಲ್ಲಿ ಫ್ರಾನ್ಸ್, ಆಪ್ಷನ್ 2 ಇಟಲಿ, ಆಪ್ಷನ್ 3 USA ಅಥವಾ ಆಪ್ಷನ್ 4 ರಷ್ಯಾ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಬೋಯಿಂಗ್ ಅನ್ನುವ ಸಂಸ್ಥೆಯಿಂದ ಡೆವಲಪ್ ಮಾಡಲಾದಂತಹ ಈ ಒಂದು ಅಪಾಚಿ ಹೆಲಿಕಾಪ್ಟರ್ಗಳನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ 3 USA ಇಸ್ ರೈಟ್ ಆನ್ಸರ್. ಫ್ರಾನ್ಸ್ನಿಂದ ಕೂಡ ಈ ಒಂದು ರಾಫೇಲ್ ಅನ್ನುವ ಹೆಲಿಕಾಪ್ಟರ್ಗಳನ್ನು ಅಥವಾ ವಿಮಾನಗಳನ್ನು ನಾವು ಇತ್ತೀಚೆಗೆ ಇಂಪೋರ್ಟ್ ಮಾಡ್ಕೊಂಡಿದ್ವಿ. ಸೊ ದಟ್ ಈಸ್ ಸೆಕೆಂಡ್ ನ್ಯೂಸ್. ನಾವು ಸದ್ಯಕ್ಕೆ ಅಪಾಚಿ ಹೆಲಿಕಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಉತ್ತರ ಪ್ರದೇಶ್, ಆಪ್ಷನ್ 2 ರಾಜಸ್ಥಾನ್, ಆಪ್ಷನ್ 3 ಮಹಾರಾಷ್ಟ್ರ, ಆಪ್ಷನ್ 4 ಮಧ್ಯಪ್ರದೇಶ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಮಧ್ಯಪ್ರದೇಶದಲ್ಲಿರುವಂತಹ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಈ ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಅದೇ ರೀತಿಯಾಗಿ ಈ ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಇತ್ತೀಚೆಗೆ ಕಾಂಬೋಡಿಯಾದಿಂದ ಸಾಕಷ್ಟು ಅರಣ್ಯಾಧಿಕಾರಿಗಳು ಭೇಟಿ ನೀಡಿದ್ರು. ಈ ಹುಲಿಯನ್ನು ರೀಇಂಟ್ರೊಡ್ಯೂಸ್ ಮಾಡುವಂತಹ ಪ್ರೋಗ್ರಾಮ್ ಬಗ್ಗೆ ತರಬೇತಿಯನ್ನು ಪಡೆದುಕೊಳ್ಳಲು ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಡೆಡ್ ಸಿ ಅಥವಾ ಮೃತ ಸಮುದ್ರದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಈಗ ತಾನೇ ನಾವು ಕ್ಲಿಯರ್ ಆಗಿ ಮ್ಯಾಪನ್ನು ರೀಡ್ ಮಾಡಿದ್ವಿ. ಮೊದಲನೇ ಆಪ್ಷನ್ ಏನು ಅಂತಂದರೆ ಜೋರ್ಡಾನ್ ಅಂತ, ಎರಡನೇದು ಇಸ್ರೇಲ್, ಆಪ್ಷನ್ 3 ಪಶ್ಚಿಮ ಬ್ಯಾಂಕ್ ಅಥವಾ ವೆಸ್ಟ್ ಬ್ಯಾಂಕ್, ಆಪ್ಷನ್ 4 ಗಾಜಾ ಪಟ್ಟಿ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಗಾಜಾಪಟ್ಟಿ. ಗಾಜಾಪಟ್ಟಿಯನ್ನು ಹೊರತುಪಡಿಸಿ ಜೋರ್ಡಾನ್, ಇಸ್ರೇಲ್ ಮತ್ತು ಪಶ್ಚಿಮ ಬ್ಯಾಂಕ್ ಡೆಡ್ ಸಿಯನ್ನು ಲೊಕೇಟ್ ಮಾಡಿದ್ವಿ. ಇತ್ತ ಕಡೆ ಜೋರ್ಡಾನ್ ಬರುತ್ತೆ, ಸೊ ಇಲ್ಲಿ ವೆಸ್ಟ್ ಬ್ಯಾಂಕ್ ಬರುತ್ತೆ ಮತ್ತು ಇಲ್ಲಿ ಇಸ್ರೇಲ್ ಬರುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ಒಂದು ಪ್ರದೇಶದಲ್ಲಿ ಮೆಡಿಟರೇನಿಯನ್ ಸಮುದ್ರದ ಪಕ್ಕದಲ್ಲಿ ನಾವು ಈ ಒಂದು ಗಾಜಾ ಪಟ್ಟಿಯನ್ನು ಕೂಡ ಗುರುತಿಸಿದ್ವಿ. ಸೊ ಗಾಜಾ ಸ್ಟ್ರಿಪ್ ಯಾವುದೇ ರೀತಿಯಾಗಿ ಈ ಒಂದು ಡೆಡ್ ಸಿ ಅಥವಾ ಈ ಒಂದು ಮೃತ ಸಮುದ್ರಕ್ಕೆ ಕನೆಕ್ಟ್ ಆಗೋದಿಲ್ಲ ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಜೋರ್ಡಾನ್, ಇಸ್ರೇಲ್, ಪಶ್ಚಿಮ ಬ್ಯಾಂಕ್ ಅಥವಾ ವೆಸ್ಟ್ ಬ್ಯಾಂಕ್ ಏನಿದೆ ಡೆಡ್ ಸಿಯೊಂದಿಗೆ ಕರಾವಳಿ ಲೈನನ್ನು ಅಥವಾ ಕರಾವಳಿ ಪ್ರದೇಶವನ್ನು ಹಂಚಿಕೊಳ್ಳುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಆಳವಾದ ನಕಲಿ ಅಥವಾ ಡೀಪ್ ಫೇಕ್ ಅಂತ ನಾವು ಏನು ಓದಿದ್ವಿ. ಡೀಪ್ ಫೇಕ್ ವಿಡಿಯೋಗಳನ್ನು ಮಾಡಲು ಈ ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ನ್ಯಾನೋ ತಂತ್ರಜ್ಞಾನ, ಆಪ್ಷನ್ 2 ಮಾಹಿತಿ ತಂತ್ರಜ್ಞಾನ, ಆಪ್ಷನ್ 3 AI ತಂತ್ರಜ್ಞಾನ ಅಥವಾ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ. ಆಪ್ಷನ್ 4 ಮೆಟಾವರ್ಸ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ 3 AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ. ಸೊ ಈ ಒಂದು ತಂತ್ರಜ್ಞಾನವನ್ನು ಈ ಡೀಪ್ ಫೇಕ್ ವಿಡಿಯೋಸ್ಗಳನ್ನು ಪ್ರಿಪೇರ್ ಮಾಡಲು ಬಳಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ. 2021ರಿಂದ 2026ರವರೆಗೆ ಜಾರಿಯಲ್ಲಿರುವಂತಹ 15ನೇ ಹಣಕಾಸು ಆಯೋಗದ ಶಿಫಾರಸುಗಳ ಪ್ರಕಾರ ಕೇಂದ್ರ ತೆರಿಗೆಗಳಿಂದ ರಾಜ್ಯ ತೆರಿಗೆ ಹಂಚಿಕೆಯ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ, ಪರ್ಸೆಂಟೇಜ್ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಗಳಲ್ಲಿ 28%, ಆಪ್ಷನ್ 2 35%, ಆಪ್ಷನ್ 3 41%, ಆಪ್ಷನ್ 4 50% ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 15ನೇ ಫೈನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗದ ರೆಕಮೆಂಡೇಶನ್ ಆಧಾರದ ಮೇಲೆ ಕೇಂದ್ರದಲ್ಲಿ ಕಲೆಕ್ಟ್ ಆದಂತಹ ತೆರಿಗೆಯಲ್ಲಿ 41%ನಷ್ಟು ತೆರಿಗೆಯನ್ನು ಆಯಾ ರಾಜ್ಯಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ರೆಕಮೆಂಡೇಶನನ್ನು ಮಾಡಲಾಗಿತ್ತು. ಸೊ 15ನೇ ಹಣಕಾಸು ಆಯೋಗ ನೆನಪಿಟ್ಕೊಳ್ಳಿ, ಇದರ ಪ್ರಕಾರ 41%ನಷ್ಟು ತೆರಿಗೆಯನ್ನು ಶೇರ್ ಮಾಡಬೇಕು. ಅದೇ ರೀತಿಯಾಗಿ ಒಂದು ಸಪ್ಲಿಮೆಂಟರಿ ಕ್ವಶನನ್ನು ಕೇಳಿದೆ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಝೆಡ್ ಮೊಹರ್ ಸುರಂಗವನ್ನು ಎಲ್ಲಿ ನಿರ್ಮಿಸಲಾಗುತ್ತಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಜಮ್ಮು ಕಾಶ್ಮೀರ, ಪಂಜಾಬ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಝೆಡ್ ಮೊಹರ್ ಸುರಂಗವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ SCO ಈ ಒಂದು ಒಕ್ಕೂಟದ ಸದಸ್ಯತ್ವವನ್ನು ಹೊಂದಿಲ್ಲದೇ ಇರುವಂತಹ ರಾಷ್ಟ್ರ ಯಾವುದು ಅಂತ ಗುರುತಿಸಬೇಕಾಗಿತ್ತು. ಆಪ್ಷನ್ಗಳಲ್ಲಿ ರಷ್ಯಾ, ಟರ್ಕಿ, ಭಾರತ ಮತ್ತು ಉಜ್ಬೇಕಿಸ್ತಾನ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಈ ತುರ್ಕಿ ಅಥವಾ ಟರ್ಕಿ ಅನ್ನುವ ಈ ಒಂದು ದೇಶವನ್ನು ಹೊರತುಪಡಿಸಿ ಈ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್ನ ಸದಸ್ಯತ್ವವನ್ನು ರಷ್ಯಾ, ಭಾರತ ಮತ್ತು ಉಜ್ಬೇಕಿಸ್ತಾನ್ಗಳು ಹೊಂದಿವೆ. ಸೊ ಟರ್ಕಿ ಇದು ಕೇವಲ ಡೈಲಾಗ್ ಪಾರ್ಟ್ನರ್ ಮಾತ್ರ ಆಗಿದೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಡಾಲ್ಫಿನ್ಗಳು ಮತ್ತು ಅವುಗಳ ಆವಾಸ ಸ್ಥಾನವನ್ನು ಕಾಪಾಡುವಂತಹ ಉದ್ದೇಶದಿಂದ ಈ ಕೆಳಗಿನ ಯಾವ ರಾಜ್ಯವು ಡಾಲ್ಫಿನ್ ಯೋಜನೆಯನ್ನು, ಡಾಲ್ಫಿನ್ ಪ್ರಾಜೆಕ್ಟನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕೇರಳ, ಆಪ್ಷನ್ 2 ಪಶ್ಚಿಮ ಬಂಗಾಳ, ಆಪ್ಷನ್ 3 ತಮಿಳುನಾಡು ಅಥವಾ ಆಪ್ಷನ್ 4 ಆಂಧ್ರ ಪ್ರದೇಶ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ನಮ್ಮ ತಮಿಳುನಾಡು ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಈ ಒಂದು ಡಾಲ್ಫಿನ್ಗಳ ಸಂರಕ್ಷಣೆಗಾಗಿ ಮುಖ್ಯವಾಗಿ ಗಲ್ಫ್ ಆಫ್ ಮನ್ನಾರ್ ಪ್ರದೇಶದಲ್ಲಿರುವಂತಹ ಈ ಒಂದು ಡಾಲ್ಫಿನ್ ಮೀನುಗಳ ಸಂರಕ್ಷಣೆಗಾಗಿ ಡಾಲ್ಫಿನ್ ಪ್ರಾಜೆಕ್ಟನ್ನು ಜಾರಿಗೊಳಿಸಲಾಗ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ 3 ತಮಿಳುನಾಡು ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ. ಈ ಕೆಳಗಿನ ಯಾವ ವ್ಯಕ್ತಿಯನ್ನು ಹೊಸ ಮುಖ್ಯ ಮಾಹಿತಿ ಆಯುಕ್ತರಾಗಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿ ನೇಮಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ರಾಜೀವ್ ಕುಮಾರ್, ಆಪ್ಷನ್ 2 ಹೀರಾಲಾಲ್ ಸಮರಿಯಾ, ಆಪ್ಷನ್ 3 ಮನೋಜ್ ಪಾಂಡೆ ಅಥವಾ ಆಪ್ಷನ್ 4 ಪಂಕಜ್ ಅರೋರಾ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಹೀರಾಲಾಲ್ ಸಮರಿಯಾ ಅವರನ್ನು ಇತ್ತೀಚೆಗೆ ಮುಖ್ಯ ಮಾಹಿತಿ ಆಯುಕ್ತ ಅಥವಾ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿ ಆಯ್ಕೆ ಮಾಡಲಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ. ಪ್ರಧಾನಮಂತ್ರಿ TB ಮುಕ್ತ ಭಾರತ ಅಭಿಯಾನ ಇದರ ಅಡಿಯಲ್ಲಿ ಈ ಕೆಳಗಿನ ಯಾವ ವರ್ಷದವರೆಗೆ ಭಾರತದಿಂದ TBಯನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವಂತಹ ಒಂದು ಗುರಿಯನ್ನು ಅಥವಾ ಘೋಷಣೆಯನ್ನು ಕೇಂದ್ರ ಸರ್ಕಾರದಿಂದ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಎಷ್ಟನೇ ಇಸ್ವಿ ಅಂತ ಹೇಳಬೇಕಾಗಿದೆ. ಆಪ್ಷನ್ 1 2024, 2025, ಆಪ್ಷನ್ 3 2028, ಆಪ್ಷನ್ 4 2030 ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 2025ನೇ ಇಸ್ವಿಯ ಒಳಗೆ ಭಾರತವನ್ನು ಸಂಪೂರ್ಣವಾಗಿ TB ಮುಕ್ತ ಭಾರತ ಅಂತ ಘೋಷಿಸಬೇಕು ಅಥವಾ ಆ ಒಂದು ಗುರಿಯನ್ನು ತಲುಪಬೇಕು ಅಂತ ಕೇಂದ್ರ ಸರ್ಕಾರದಿಂದ ನಿರ್ಧಾರ ಮಾಡಲಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ಪ್ರಧಾನಮಂತ್ರಿ TB ಮುಕ್ತ ಅಭಿಯಾನದ ಅಡಿಯಲ್ಲಿ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ನಿಕ್ಷಯ್ ಅನ್ನುವ ಯೋಜನೆಯನ್ನು ಕೂಡ ಜಾರಿಗೊಳಿಸಲಾಗಿದೆ. ಈ ಒಂದು ನಿಟ್ಟಿನಲ್ಲಿ ಉಚಿತವಾದಂತಹ
ಔಷಧಿಗಳನ್ನು ಕೂಡ ನೀಡಲಾಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ 2025 ಇಸ್ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸಚಿವಾಲಯವು ಇತ್ತೀಚೆಗೆ GST ಆಮ್ನೆಸ್ಟಿ ಅನ್ನುವ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ವಾಣಿಜ್ಯ ಸಚಿವಾಲಯ, ಆಪ್ಷನ್ 2 ಹಣಕಾಸು ಸಚಿವಾಲಯ, ಆಪ್ಷನ್ 3 ಗೃಹ ವ್ಯವಹಾರಗಳ ಸಚಿವಾಲಯ ಅಥವಾ ಆಪ್ಷನ್ 4 GST ಇಲಾಖೆ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಫೈನಾನ್ಸ್ ಮಿನಿಸ್ಟ್ರಿ ಅಥವಾ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಈ GST ಫೈಲಿಂಗ್ಸ್ಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ದೂರುಗಳನ್ನು ಅಥವಾ ಮೇಲ್ಮನವಿಗಳನ್ನು ಸಲ್ಲಿಸುವಂತಹ ಉದ್ದೇಶದಿಂದ ಅವಕಾಶವನ್ನು ಮಾಡಿಕೊಡುವಂಥ ಉದ್ದೇಶದಿಂದ ತೆರಿಗೆದಾರರ ಅನುಕೂಲಕ್ಕಾಗಿ GST ಆಮ್ನೆಸ್ಟಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಟೆಲೂರಿಯಂ ಅನ್ನುವ ಒಂದು ವಸ್ತುವಿನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 ಇದು ಪರಮಾಣು ಸಂಖ್ಯೆ 52 ಹೊಂದಿದೆ ಅಂತ, ಅಂದರೆ ಅಟಾಮಿಕ್ ನಂಬರ್ 52 ಅಂತ ಇದೆ ಇದರ ಅಟಾಮಿಕ್ ನಂಬರ್, ಟೆಲೂರಿಯಂನ ಅಟಾಮಿಕ್ ನಂಬರ್. ಸೊ ಆಪ್ಷನ್ ಸ್ಟೇಟ್ಮೆಂಟ್ 2 ಇದು ಲೋಹ ಮತ್ತು ಅಲೋಹದ ಗುಣಲಕ್ಷಣಗಳನ್ನು ಹೊಂದಿದೆ ಅಂತ ಇದೆ. ಆಪ್ಷನ್ 3 ಟೆಲೂರಿಯಂ ಸೌರ ಫಲಕಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಅಂತ ಇದೆ. ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಟೆಲೂರಿಯಂ ಬಗ್ಗೆ ತಿಳಿಸಲಾದಂತಹ ಈ ಮೇಲಿನ ಎಲ್ಲ ಆಪ್ಷನ್ಗಳು ಕೂಡ ಸರಿಯಾಗಿವೆ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಇತ್ತೀಚೆಗೆ ಸ್ಫೋಟಗೊಂಡಂತಹ ಸಕ್ರಿಯ ಜ್ವಾಲಾಮುಖಿಯಾದಂತಹ ಕ್ಲೈಚೋಸ್ಕೋಯ್ ಅನ್ನುವ ಜ್ವಾಲಾಮುಖಿ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ 1 ಜಪಾನ್, ಆಪ್ಷನ್ 2 ಇಂಡೋನೇಷ್ಯಾ, ಆಪ್ಷನ್ 3 ರಷ್ಯಾ ಅಥವಾ ಆಪ್ಷನ್ 4 ದಕ್ಷಿಣ ಅಮೇರಿಕಾ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ರಷ್ಯಾದಲ್ಲಿ ಇತ್ತೀಚೆಗೆ ಈ ಕ್ಲೆಚೋಸ್ಕೋಯ್ ಅನ್ನುವ ಜ್ವಾಲಾಮುಖಿ ಸ್ಫೋಟಗೊಂಡಿತು ಅಂತ ನಾವು ನ್ಯೂಸ್ನಲ್ಲಿ ಬಂದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. ಅದರ ಮ್ಯಾಪ್ ರಿಲೇಟ್ ಆದಂತಹ ಮಾಹಿತಿಯನ್ನು ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಈ ಕುಶಲಕರ್ಮಿಗಳಿಗೆ ಸಹಾಯ ಮಾಡುವಂತಹ ಉದ್ದೇಶದಿಂದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಇದ್ದು ಆಪ್ಷನ್ 1 2023, ಆಪ್ಷನ್ 2 2022, ಆಪ್ಷನ್ 3 2021, ಆಪ್ಷನ್ 4 2020 ಅಂತ ನೀಡಲಾಗಿದೆ. ಸೊ ಇತ್ತೀಚೆಗೆ ಅಂದರೆ ಆಗಸ್ಟ್ 15ರಂದು ಈ ವಿಶ್ವಕರ್ಮ ಯೋಜನೆಯ ಕುರಿತಾದಂತಹ ಮಾಹಿತಿಯನ್ನು ಪ್ರಧಾನಮಂತ್ರಿಗಳು ಈ ಒಂದು ಧ್ವಜಾರೋಹಣ ಮಾಡುವಂತಹ ಸಂದರ್ಭದಲ್ಲಿ ಮಾಡಿದಂತಹ ಭಾಷಣದಲ್ಲಿ ಇನ್ಕ್ಲೂಡ್ ಮಾಡಿದರು. ಸೊ ಹೀಗಾಗಿ 2023ನೇ ಇಸವಿಯಲ್ಲಿ ಈ ವಿಶ್ವಕರ್ಮ ಯೋಜನೆಯನ್ನು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇತ್ತೀಚೆಗೆ ಇದರ ರಿಜಿಸ್ಟ್ರೇಷನ್ ಅಥವಾ ನೋಂದಣಿಗಳು ಕೂಡ ಪ್ರಾರಂಭವಾದವು ಅಂತ ಈ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ವರ್ಷದಲ್ಲಿ ವಿಶ್ವೇಶ್ವರಯ್ಯ ಉಕ್ಕಿನ ಕಾರ್ಖಾನೆಯನ್ನು ಭದ್ರಾವತಿಯಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 1912, ಆಪ್ಷನ್ 2 1923, ಆಪ್ಷನ್ 3 1930 ಅಥವಾ ಆಪ್ಷನ್ 4 1945 ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 1923ನೇ ಇಸವಿಯಲ್ಲಿ ಸ್ಥಾಪನೆಗೊಂಡಂತಹ ಭದ್ರಾವತಿಯ ಈ ಒಂದು ಉಕ್ಕಿನ ಕಾರ್ಖಾನೆಯ ಶತಮಾನೋತ್ಸವವನ್ನು ಆಚರಿಸಲಾಗ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ, ಸೆಂಟಿನರಿ ಅಂತ. ಸೊ 1923 ಇಸ್ ರೈಟ್ ಆನ್ಸರ್. GI ಟ್ಯಾಗ್ ಹೊಂದಿರುವಂತಹ ಈ ಕಾಂಗ್ರಾ ಟೀ ಅಥವಾ ಕಾಂಗ್ರಾ ಚಹಾ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಉತ್ಪನ್ನವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ 1 ಉತ್ತರಾಖಂಡ್, ಆಪ್ಷನ್ 2 ಹಿಮಾಚಲ್ ಪ್ರದೇಶ್, ಆಪ್ಷನ್ 3 ಅರುಣಾಚಲ್ ಪ್ರದೇಶ್ ಅಥವಾ ಆಪ್ಷನ್ 4 ಅಸ್ಸಾಂ ಅಂತ ನೀಡಲಾಗಿದ್ದು ಸಾಕಷ್ಟು ಜನ ಸರಿಯಾದಂತಹ ಆನ್ಸರನ್ನು ನೀಡಿದ್ದಾರೆ. ಆಪ್ಷನ್ 2 ಹಿಮಾಚಲ್ ಪ್ರದೇಶದಲ್ಲಿ ಈ ಪ್ರಸಿದ್ಧವಾದಂತಹ ಕಾಂಗ್ರಾ ಚಹಾವನ್ನು ಬೆಳೆಯಲಾಗುತ್ತೆ. ಈ ಕೆಳಗಿನ ಯಾವ ದಿನವನ್ನು ಭಾರತದಲ್ಲಿ ಜನಜಾತಿಯ ದಿವಸ್ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಅಕ್ಟೋಬರ್ 29, ಆಪ್ಷನ್ 2 ನವೆಂಬರ್ 15, ಆಪ್ಷನ್ 3 ನವೆಂಬರ್ 21, ಆಪ್ಷನ್ 4 ಡಿಸೆಂಬರ್ 3 ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಪ್ರತಿ ವರ್ಷ ನವೆಂಬರ್ 15ರಂದು ಭಾರತದಲ್ಲಿ ಜನಜಾತಿಯ ಗೌರವ ದಿವಸ್ ಅನ್ನು ಆಚರಿಸಲಾಗುತ್ತೆ. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದಲ್ಲಿ ಈ ಜನಜಾತಿಯ ಗೌರವ ದಿವಸ್
ಈ ಕೆಳಗಿನ ಯಾವ ವ್ಯಕ್ತಿಯ ನೆನಪಿಗಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಆಪ್ಷನ್ 1 ಸಿದ್ದು ಮುರ್ಮು, ಆಪ್ಷನ್ 2 ಬಿರ್ಸಾ ಮುಂಡಾ, ಆಪ್ಷನ್ 3 ಅಲ್ಲೂರಿ ಸೀತಾರಾಮರಾಜು ಅಥವಾ ಆಪ್ಷನ್ 4 ಬುದ್ಧು ಭಗತ್ ಅಂತ ಇದೆ. ಸರಿಯಾದ ಉತ್ತರ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಆಪ್ಷನ್ 2 ಬಿರ್ಸಾ ಮುಂಡಾ ಸರಿಯಾದಂಥ ಆನ್ಸರ್ ಆಗಿದೆ. ಬ್ರಿಟಿಷರ ವಿರುದ್ಧ ಈ ಭೂ ಸ್ವಾಧೀನದ ವಿರುದ್ಧವಾಗಿ ಹೋರಾಟ ಮಾಡಿದಂತಹ ಈ ಒಂದು ಮುಂಡಾ ರಿಬೆಲಿಯನ್ ಅಥವಾ ಮುಂಡಾ ಹೋರಾಟಕ್ಕೆ ಸಂಬಂಧಪಟ್ಟಂತಹ ನೇತೃತ್ವವನ್ನು ವಹಿಸಿದಂತಹ ವ್ಯಕ್ತಿ ಬಿರ್ಸಾ ಮುಂಡಾ ಆಗಿದ್ದಾರೆ. ನವೆಂಬರ್ 15ರಂದು ಇವರ ಜನ್ಮದಿನದ ಒಂದು ಗೌರವಾರ್ಥವಾಗಿ ಈ ಜನಜಾತಿಯ ಗೌರವ ದಿವಸನ್ನು ಆಚರಿಸಲಾಗುತ್ತೆ. ಬಿರ್ಸಾ ಮುಂಡಾ ನೆನಪಿಟ್ಕೊಳ್ಳಿ. ಇತ್ತೀಚೆಗೆ ಸಂತಾಲ್ ಮೂವ್ಮೆಂಟ್ ಬಗ್ಗೆ ಕೂಡ KEA ಎಕ್ಸಾಮ್ಗಳಲ್ಲಿ ಕೇಳಿದರು. ಮುರ್ಮು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ ಕೀ ಆನ್ಸರ್ಗಳನ್ನು ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ. ಸೊ ಬಿರ್ಸಾ ಮುಂಡಾ ಸಮುದಾಯದ ಮುಂಡಾ ರಿಬೆಲಿಯನ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಯಾಗಿದ್ದಾರೆ. ಮುಂದಿನ ರಿವಿಷನ್ ಪ್ರಶ್ನೆ. ಅಸ್ಸಾಂನಲ್ಲಿರುವಂತಹ ಪ್ರಸಿದ್ಧ ಕಾಮಾಖ್ಯ ದೇವಿ ದೇವಾಲಯವನ್ನು ಈ ಕೆಳಗಿನ ಯಾವ ರೀತಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ದ್ರಾವಿಡ, ಆಪ್ಷನ್ 2 ವೇಸರ, ಆಪ್ಷನ್ 3 ಸಾರ್ಸೆನಿಕ್ ಅಥವಾ ಆಪ್ಷನ್ 4 ನೀಲಾಚಲ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ನೀಲಾಚಲ ಬೆಟ್ಟಗಳಲ್ಲಿ ಇರುವಂತಹ ಅಸ್ಸಾಂನ ಗುವಾಹತಿಯ ಈ ನೀಲಾಚಲ ಬೆಟ್ಟದಲ್ಲಿ ಇರುವಂತಹ ಈ ಕಾಮಾಖ್ಯ ದೇವಾಲಯವನ್ನು ನಾಗರ ಶೈಲಿ ಮತ್ತು ಸಾರ್ಸೆನಿಕ್ ಶೈಲಿಯ ಕಾಂಬಿನೇಷನ್ ಅಥವಾ ಅದರ ಸಂಯೋಜನೆಯಾದಂತಹ ನೀಲಾಚಲ ಶೈಲಿಯ ವಾಸ್ತುಶಿಲ್ಪದಿಂದ ಕೆತ್ತಲಾಗಿದೆ ಅಥವಾ ನಿರ್ಮಿಸಲಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ದೇವಾಲಯವನ್ನು ಕೂಡ ಈ ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದಾಗಿದೆ. ಸೊ ಸರಿಯಾದಂಥ ಆನ್ಸರ್ ನೀಲಾಚಲ ಬೆಟ್ಟ ಅನ್ನೋದು ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ. IIT ಮದ್ರಾಸ್ ಇತ್ತೀಚೆಗೆ ತನ್ನ ಕ್ಯಾಂಪಸ್ಸನ್ನು ಈ ಕೆಳಗಿನ ಯಾವ ದೇಶದಲ್ಲಿ ಸ್ಥಾಪಿಸಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಆಪ್ಷನ್ 1 ಕೀನ್ಯಾ, ಆಪ್ಷನ್ 2 ಶ್ರೀಲಂಕಾ, ಆಪ್ಷನ್ 3 ಭೂತಾನ್, ಆಪ್ಷನ್ 4 ತಾಂಜಾನಿಯಾ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ತಾಂಜಾನಿಯಾ ದೇಶದಲ್ಲಿ ಇತ್ತೀಚೆಗೆ ಈ IIT ಮದ್ರಾಸ್ನಿಂದ ಹೊಸದಾದಂತಹ ಕ್ಯಾಂಪಸ್ಸನ್ನು, ಹೊಸ ಶಿಕ್ಷಣ ಸಂಸ್ಥೆಯನ್ನು ಜಂಜೀಬಾರ್ ಅನ್ನುವ ನಗರದಲ್ಲಿ ಉದ್ಘಾಟನೆ ಮಾಡಲಾಯಿತು, ಪ್ರಾರಂಭಿಸಲಾಯಿತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆಫ್ರಿಕಾ ಖಂಡದಲ್ಲಿರುವಂಥ ಈ ತಾಂಜಾನಿಯಾ ಲೊಕೇಶನ್ನ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇಲ್ಲಿ 3 ಪ್ರಮುಖ ಸರೋವರಗಳು ಕೂಡ ಇವೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ವಿಕ್ಟೋರಿಯಾ ಸರೋವರ, ತಂಗನಿಕಾ ಸರೋವರ, ಮಾಲಾವಿ ಸರೋವರ ಮತ್ತು ಪೂರ್ವದಲ್ಲಿ ಹಿಂದೂ ಮಹಾಸಾಗರದ ಕರಾವಳಿ ರೇಖೆಯನ್ನು ಇದು ಶೇರ್ ಮಾಡುತ್ತದೆ ತಾಂಜಾನಿಯಾ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ IIT ಮದ್ರಾಸ್ನ ಕ್ಯಾಂಪಸನ್ನು ಇತ್ತೀಚೆಗೆ ತಾಂಜಾನಿಯಾದ ಈ ಜಂಜೀಬಾರ್ ಅನ್ನುವ ಒಂದು ನಗರದಲ್ಲಿ ಪ್ರಾರಂಭ ಮಾಡಲಾಗಿದೆ. ಪಾವನ ಅನ್ನುವ ಹೆಸರಿನ ನದಿ ಮಹಾರಾಷ್ಟ್ರದಲ್ಲಿ ಹರಿಯುವಂತಹ ಯಾವ ನದಿಯ ಉಪನದಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ನರ್ಮದಾ ನದಿ, ಆಪ್ಷನ್ 2 ಕೃಷ್ಣಾ ನದಿ, ಆಪ್ಷನ್ 3 ಭೀಮಾ ಅಥವಾ ಆಪ್ಷನ್ 4 ಚಂಬಲ್ ಅಂತ ನೀಡಲಾಗಿದ್ದು, ಸೊ ಈ ಆಪ್ಷನ್ಗಳಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಚಂಬಲ್ ನದಿ ಮಹಾರಾಷ್ಟ್ರದಲ್ಲಿ ಹರಿಯುವುದಿಲ್ಲ, ಹಿಂಟ್ಸ್ ನೀಡಲಾಗಿದೆ. ಚಂಬಲ್ ನದಿ ಮಹಾರಾಷ್ಟ್ರದಲ್ಲಿ ಹರಿಯುವುದಿಲ್ಲ. ಇದು ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು UPಯಲ್ಲಿ ಹರಿಯುವಂತಹ ನದಿಯಾಗಿದೆ. ಇದು ಮಹಾರಾಷ್ಟ್ರದಲ್ಲಿ ಹರಿದೇ ಇರುವುದರಿಂದ ಇದನ್ನು ಎಲಿಮಿನೇಟ್ ಡೈರೆಕ್ಟಾಗಿ ಮಾಡ್ಬೋದು. ಉಳಿದಂತೆ ನರ್ಮದಾ ಮತ್ತು ಕೃಷ್ಣಾ ಮತ್ತು ಭೀಮಾ ನದಿಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಭೀಮಾ ನದಿ. ಪಾವನಾ ನದಿಯು ಪುಣೆಯಲ್ಲಿ ಹರಿಯುವಂತಹ ಭೀಮಾ ನದಿಯ ಪ್ರಮುಖ ಉಪನದಿಯಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಇದನ್ನು ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. ಮುಂದಿನ ರಿವಿಷನ್ ಪ್ರಶ್ನೆ. ರಿಪಬ್ಲಿಕ್ ಆಫ್ ಡಾಗೆಸ್ತಾನ್ ರಷ್ಯಾದ ಪ್ರಾಂತ್ಯವಾಗಿದ್ದು ಈ ಕೆಳಗಿನ ಯಾವ ಸಮುದ್ರದೊಂದಿಗೆ ಕರಾವಳಿಯ ರೇಖೆಯನ್ನು, ಕೋಸ್ಟಲ್ ಲೈನನ್ನು ಹಂಚಿಕೊಳ್ಳುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಡೆಡ್ ಸಿ ಅಥವಾ ಮೃತ ಸಮುದ್ರ, ಆಪ್ಷನ್ 2 ಕ್ಯಾಸ್ಪಿಯನ್ ಸಮುದ್ರ, ಆಪ್ಷನ್ 3 ಮೆಡಿಟರೇನಿಯನ್ ಸಮುದ್ರ ಅಥವಾ ಆಪ್ಷನ್ 4 ಬೇರಿಂಗ್ ಸಮುದ್ರ ಅಂತ ನೀಡಲಾಗಿದೆ. ಸೊ ಇತ್ತೀಚೆಗೆ ನಾವು ಡಿಸ್ಕಸ್ ಮಾಡಿದ್ವಿ ರಷ್ಯಾ ಮತ್ತು ಅಮೆರಿಕದ ಅಲಾಸ್ಕಾ ಈ ಎರಡೂ ರಾಷ್ಟ್ರಗಳ ನಡುವೆ ಒಂದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಹೋಗುತ್ತೆ, ದಿನಾಂಕ ರೇಖೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ. ಸೊ ಇದೇ ಒಂದು ಪ್ರದೇಶದಲ್ಲಿ ಬೇರಿಂಗ್ ಸಮುದ್ರ ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಬೇರಿಂಗ್ ಸ್ಟ್ರೇಟ್ ಅಂತ ಕೂಡ ಕರೀತಾರೆ ಇದನ್ನ ಅಂತ.
ಆರ್ ಬೇರಿಂಗ್ ಸಮುದ್ರ ಅಂತ. ಸೊ ಇದನ್ನು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡಿಬಿಡಿ. ಉಳಿದಂತೆ ಡೆಡ್ ಸಿ, ಮೆಡಿಟರೇನಿಯನ್ ಸಿ, ಕ್ಯಾಸ್ಪಿಯನ್ ಸಮುದ್ರ ಅಂತ ನೀಡಲಾಗಿದೆ. ಮತ್ತೊಂದು ಎಲಿಮಿನೇಷನನ್ನು ಮಾಡ್ಬೋದು. ಇಲ್ಲಿ ಆಪ್ಷನ್ ಪ್ರಶ್ನೆಯಲ್ಲಿ ಕೇಳಲಾಗಿದೆ ರಷ್ಯಾದ ಪ್ರಾಂತ್ಯ ಅಂತ ನೀಡಲಾಗಿದೆ. ಸೊ ಡೆಡ್ ಸಿ ಇತ್ತೀಚೆಗೆ ನ್ಯೂಸ್ನಲ್ಲಿರುವಂತಹ ಈ ಒಂದು ಜೋರ್ಡಾನ್ ಆಗಿರ್ಬೋದು ಅಥವಾ ಇಸ್ರೇಲ್ ಪಕ್ಕದಲ್ಲಿ ಬರುತ್ತೆ ಅಂತ ನಾವೆಲ್ಲ ಗಮನಿಸಿರ್ತೇವೆ. ಸೊ ಹೀಗಾಗಿ ಇದನ್ನು ಕೂಡ ಎಲಿಮಿನೇಟ್ ಮಾಡಿಬಿಡಿ. ಉಳಿದಂತೆ ಕ್ಯಾಸ್ಪಿಯನ್ ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರದಲ್ಲಿ ಸರಿಯಾದಂಥ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ 2 ಕ್ಯಾಸ್ಪಿಯನ್ ಸಮುದ್ರ ಇಸ್ ರೈಟ್ ಆನ್ಸರ್. ರಿಪಬ್ಲಿಕ್ ಆಫ್ ಡಾಗೆಸ್ತಾನ್ ಅನ್ನೋದು ರಷ್ಯಾದ 22 ಗಣರಾಜ್ಯ ಪ್ರಾಂತ್ಯಗಳಲ್ಲಿ ಒಂದಾಗಿದ್ದು ಇದು ಕ್ಯಾಸ್ಪಿಯನ್ ಸಮುದ್ರದ ಕರಾವಳಿ ರೇಖೆಯನ್ನು ಹಂಚಿಕೊಳ್ಳುತ್ತೆ ಅಂತ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತ ದೇಶೀಯವಾಗಿ ಅಭಿವೃದ್ಧಿಪಡಿಸುತ್ತಿರುವಂತಹ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮ, ಮಾನವ ಸಹಿತ ಬಾಹ್ಯಾಕಾಶ ಕಾರ್ಯಕ್ರಮ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅದರ ಹೆಸರೇನು ಅಂತ. ಆಪ್ಷನ್ 1 ಆಕಾಶಯಾನ್, ಆಪ್ಷನ್ 2 ಮಂಗಳಯಾನ್, ಆಪ್ಷನ್ 3 ಗಗನ್ಯಾನ್ ಅಥವಾ ಆಪ್ಷನ್ 4 ಸೌರಯಾನ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಗಗನ್ಯಾನ್ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, 2023ರ 37ನೇ ಆವೃತ್ತಿಯ ಭಾರತೀಯ ರಾಷ್ಟ್ರೀಯ ಆಟಗಳು ಅಥವಾ ಇಂಡಿಯನ್ ನ್ಯಾಷನಲ್ ಗೇಮ್ಸ್, ರಾಷ್ಟ್ರೀಯ ಕ್ರೀಡಾಕೂಟ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದನ್ನು ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಗಳಲ್ಲಿ ಗುಜರಾತ್, ಆಪ್ಷನ್ 2 ಗೋವಾ, ಆಪ್ಷನ್ 3 ಹರಿಯಾಣ ಅಥವಾ ಆಪ್ಷನ್ 4 ದೆಹಲಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಗೋವಾದಲ್ಲಿ ಈ 37ನೇ ಆವೃತ್ತಿಯ ನ್ಯಾಷನಲ್ ಗೇಮ್ಸ್ಗಳನ್ನು ಆಯೋಜನೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ರಿವಿಷನ್ ಸೆಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನೋಟ್ಸ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಅಮೋಘ ವರ್ಷ IAS KS ಅಕಾಡೆಮಿಯ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನವೆಂಬರ್ ತಿಂಗಳಲ್ಲಿ ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು PDF ನೋಟ್ಸ್ ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ರಿವೈಸ್ ಮಾಡಬಹುದಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.